ನಮಸ್ಕಾರ ವೀಕ್ಷಕರೇ, ಶುಭೋದಯ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಬೇರೆಯವರಿಂದ ನೀವು ಏನನ್ನು ನಿರೀಕ್ಷಿಸದವರೆಗೂ ಎಲ್ಲರೂ ನಿಮಗೆ ಒಳ್ಳೆಯವರೇ ಆಗಿರ್ತಾರೆ. ಆದ್ರೆ ಅವರ ನಿರೀಕ್ಷೆಗಳನ್ನ ನೀವು ಈಡೇರಿಸ್ತಾ ಇರೋವರೆಗೂ ನೀವು ಕೂಡ ಅವ್ರಿಗೆ ಒಳ್ಳೆಯವರಾಗಿರ್ತೀರಾ ಅಂತ ಹೇಳ್ತಾ ಮನೆ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮ್ಗೆ ನಮಸ್ಕಾರಮ್ಮ. ಎಲ್ಲ ವೀಕ್ಷಕ ಬಾಂಧವರಿಗೂ ಸ್ವಾಗತ, ನಮಸ್ಕಾರ. ಗುರುಜಿ, ಇವತ್ತು ಬುಧವಾರ, ಹಾಗಾಗಿ ಯಾವ ವಿಶೇಷ ಮಾಹಿತಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದೀರಾ? ಹಾಗೆ ರಂಭಾಪುರಿ ಪೀಠದ ಕುರಿತು ಇನ್ನಷ್ಟು ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತೀರಾ ಗುರುಜಿ? ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕ ಬಾಂಧವರೇ, ಅನುಗ್ರಹ ಸಿದ್ಧಿ ಎಲ್ಲ ಆಸ್ತಿಕ ಮಹಾಶಯರೇ, ಜೀವಂತವಾಗಿರೋವರೆಗೂ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನನ್ನ ಕಾಣಕ್ಕಾಗಲ್ವೋ, ವಯಸ್ಸಾದವರಿಗೆ ಏನು ಸಿಗಲ್ವೋ, ಹೋಗ್ಲಿಕ್ಕಾಗಲ್ವೋ ಅಂತ ಮಹಾಕ್ಷೇತ್ರಗಳನ್ನ ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ಸಾಧ್ಯವೋ ಆ ಲೋಕಗಳಿಗೆಲ್ಲ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಮಾದರಿ ಇಡೀ ಜಗತ್ತಲ್ಲಿ ಆಗದೇ ಇರತಕ್ಕಂಥ ವಿಚಾರಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಇಂಥ ಒಂದು ಧರ್ಮ ಮಾರ್ಗದಲ್ಲೇ ಪ್ರತಿಯೊಬ್ಬ ಮನುಷ್ಯ ಇಂದು ಇವತ್ತಿರ್ತಾನೆ, ನಾಳೆ ಹೊಸದಾಗಿ ಹೋಗ್ತಾ ಇರ್ತಾನೆ. ಹೊಸದಾಗಿರ್ತಕ್ಕಂಥ ವ್ಯಕ್ತಿ ಮತ್ತೆಲ್ಲಿ ಅಂತ ಹುಡುಕ್ತಾ ಇದ್ರೆ ಕಾಡಿನ ಮಧ್ಯದಲ್ಲಿ, ನಿವಾಸ ಸ್ಥಳದಲ್ಲಿ, ಆಶ್ರಮ ನಿವಾಸದಲ್ಲಿ ಆ ಶ್ರಮ ಬೇಡಪ್ಪ ಅಂತ ಭಗವಂತನ ಚಿಂತೆಲೇ ಕೂತಿರ್ತಾನೆ. ಇಂಥ ಒಂದು ಜೀವನ ಯಾರು ಮಾಡ್ತಾರೆ ಅಂದರೆ, ಆ ಕಾಲದಲ್ಲಿ ದೇವತೆಗಳನ್ನ ಕರ್ಕೊಂಡು ಬಂದು ಇಲ್ಲೇ ನೆಲೆಸು, ಈ ಜೀವಂತ ಸಾಕ್ಷಿ ರೂಪವಾಗಿರ್ತಕ್ಕಂಥ ಪ್ರಕೃತಿಯ ನೈಸರ್ಗಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಇರಬೇಕು ಅನ್ನೋದು ಎಲ್ಲರ ಆಸೆ. ಹಾಗೆ ಶಂಕರಾಚಾರ್ಯರು ಹಾಗೆಯೇ ಕರ್ಕೊಂಡು ಬರ್ತಾ 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 ಈ ಕಾಡಿನ ಮಧ್ಯದಲ್ಲಿ ಇಂಥ ಒಂದು ಸುಂದರ ನಗರಿ ರಂಭಾಸುರ ಅಂತಕ್ಕಂಥ ಒಂದು ದೊಡ್ಡ ರಾಕ್ಷಸ, ಅವನು ಈ ಬೆಟ್ಟದ ತೊಪ್ಪಲಲ್ಲೇ ವಾಸವಾಗಿರ್ತಾನೆ. ರಂಭಾಸುರ ರಾಕ್ಷಸನ ಸಂಹಾರ ಮಾಡಬೇಕು ಅನ್ನೋದು ಬಹಳ ಅಟ್ಟಹಾಸದಿಂದ ಮೆರಿತಾ ಇರತಕ್ಕಂಥ ಇವನ್ನ ಧ್ವಂಸ ಮಾಡಲೇಬೇಕು ಅಂತ ಆ ಕಾಲದಲ್ಲಿ ಇರ್ತಕ್ಕಂಥ ದೇವತೆಗಳದು. ರಂಭಾಸುರ ಏನು ವಿಶೇಷ ಅಂದರೆ, ಪಾತಾಳದಲ್ಲೇ ವಾಸ ಆಗಿರ್ತಾನೆ. ಎಲ್ಲರ ಕಣ್ಣಿಗೆ ಅದೃಶ್ಯವಾಗಿ ಕಾಣ್ತಕ್ಕಂಥ ವಿಚಾರ, ದೃಶ್ಯ ಮಾರ್ಗದಲ್ಲಿ ಕಾಣೋದೇ ಇಲ್ಲ ಅವನು. ಇದಾನೆ ಅಂದರೆ ಮಾಯೆ. ಆ ಮಾಯೆ ಪಕ್ಕದಲ್ಲಿದ್ದರೂ ಅವನು ಇಲ್ಲೇ ಕೂತಿದ್ದಾನೆ ಅಂತ ಗೊತ್ತಾಗಲ್ಲ. ರಂಭಾಸುರ ಕಾಣ್ತಾ ಇದ್ದಿದ್ದು ಏಕೈಕ ಮಾರ್ಗ ರಹಸ್ಯದಲ್ಲಿ. ಅದೇನು ರಹಸ್ಯ ಅನ್ನೋದು ಮಹಾಗಣಪತಿ ಕೂತ್ಕೊಂಡು ಲಿಪಿಯಲ್ಲಿ ಬರಿತಾ ಇದ್ದಾಗ ಒಮ್ಮೆ ನಾರದ ಮಹಾಮುನಿಗಳು ನಾರಾಯಣ ನಾರಾಯಣ, ಮಹಾಗಣಪತಿ ನೋಡಿದ ತಕ್ಷಣ ಶಿವ ಶಿವ ಶಂಭೋ ಶಂಕರ ಅಂತ ಹೇಳ್ತಾನೆ. ಹೀಗೆ ಗಣಪತಿ ಪ್ರಭು, ನೀವು ಹೀಗೆ ದೇವ ಋಷಿಗಳಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಒಂದು ಜೀವಂತವಾಗಿರ್ತಕ್ಕಂಥ ಪ್ರತಿಯೊಂದು ಅನುಸಾರವಾಗಿ ಕಾಲಾಯ ತಸ್ಮೈ ನಮಃ ಕಾಲಲೋಕಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರ. ಪ್ರತಿಯೊಂದರ ಜೀವನ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ಸಮಯಕ್ಕೆ ಸರಿ ಮಾಡಬೇಕು, ರಾಕ್ಷಸರ ಆಗಿರ್ತಕ್ಕಂಥ ದೈತ್ಯರಿಗೆಲ್ಲ ಸಂಹಾರ ಮಾಡಬೇಕಾದ್ರೆ ಒಳ್ಳೆಯ ಉಪಚರಣೆಗಳನ್ನು ಪರಿಪೂರ್ಣವಾಗಿ ದೇವತೆಗಳಿಗೆ ಶಕ್ತಿ ಕೊಟ್ಟು ಆ ಜೀವನ ಏನು ಅಂತ ತೋರಿಸ್ಕೊಡ್ತೀರ. ಆದರೆ ಈ ರಂಭಾಸುರ ಅಟ್ಟಹಾಸದಿಂದ ಮೆರಿತಾ ಇರೋ ದೇವತೆಗಳು ನನ್ನನ್ನು ಬಂದ ಪ್ರಶ್ನೆ ಕೇಳಿದಾಗ ನಿಮ್ಮನ್ನು ಬರಮಾಡಿಕೊಂಡಿರತಕ್ಕಂಥ ವಿಚಾರ, ಇವತ್ತು ನಾನು ಲಿಪಿಯಲ್ಲಿ ಬರಿತಾ ಇರತಕ್ಕಂಥ ವಿಚಾರ ಆ ಕಾಲದಿಂದ ಇವತ್ತವರೆಗೂ ಜೀವಂತ ಲಿಪಿಗಳಂದರೆ ಆ ಕಾಲದಲ್ಲಿ ತಾಳೆ ಗೆರೆಗಳು, ಅದಾದ ಮೇಲೆ ಬಾಳೆ ಎಲೆಗಳು, ಅದಾದ ಮೇಲೆ ಮುತ್ತುಗದ ಎಲೆಗಳು, ಹೀಗೆ ಎಲೆಗಳಲ್ಲಿ ಬರೆದಿರ್ತಕ್ಕಂಥ ವಿಚಾರ ಜೀವಂತ ರಹಸ್ಯಗಳು ಇವತ್ತಿಗೂ ಅಳೆದು ಹೋಗದೇ ಇರತಕ್ಕಂಥ ಇತಿಹಾಸ. ಅಂಥದ್ರಲ್ಲಿ ನಾವೆಲ್ಲ ಇಂಕ್ ಅಂತ ಅನ್ಕೊಂತೀವಿ. ಆ ಕಾಲದಲ್ಲಿ ಇಂಕ್ ಅಂತ ಏನಿರಲಿಲ್ಲ, ಬಣ್ಣ ಬಣ್ಣವಾಗಿರ್ತಕ್ಕಂಥ ಹಣ್ಣುಗಳ ರಸದಲ್ಲಿ, ಆ ರಸದಲ್ಲಿ ಅದ್ದಿರತಕ್ಕಂಥ ನವಿಲು ಗೆರೆಯಲ್ಲಿ ಬರಿತಾ ಇದ್ದಿದ್ದು. ಹೀಗೆ ಇಂಥ ಒಂದು ಹಸಿರಲ್ಲಿ ಬರಿತಾ ಇದ್ದ ಪಕ್ಷದಲ್ಲಿ ಬರೆದಾಗ ಆ ಹಸಿರು ಅಳಿತಾ ಹೋಯ್ತು. ಕೆಲವರೆಲ್ಲ ಈ ಕಾಲದಲ್ಲಿ ಮಾಡ್ರನ್ ಯುಗದಲ್ಲಿ ಎಷ್ಟೋ ಜನ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಹೇಗೆ ಅಂದರೆ, ಏನಾನೋ ಟೆಸ್ಟ್ ಹಾಕ್ತಾರೆ, ಇದನ್ನು ಹಾಕ್ಕೊಂಡಾಗ ಕಣ್ಣಿಗೆ ಕಾಣ್ತೀವ ಕಾಣಲ್ವಾ, ಸರಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದನ್ನು ಹಾಕ್ಕೊಂಡ್ರೆ ಕಾಣುತ್ತಾ ಕಾಣಲ್ವಾ, ಇಲ್ಲ 3D ಗ್ಲಾಸ್ ಅದನ್ನು ಹಾಕ್ಕೊಂಡ್ರೆ ಪಿಕ್ಚರ್ ಹೇಗೆ ಕಾಣುತ್ತೆ, ಹೀಗೆಲ್ಲ ಪ್ರಯತ್ನ ಪಟ್ಟರು. ಆ ಕಾಲದಲ್ಲೇ ಬರೀ ಒಂದು ಬಾಳೆ ಎಲೆಯಲ್ಲಿ ಹೀಗೆ ತೆಗೆದು ನೋಡಿದಾಗ ಆ ವಿಶೇಷವಾಗಿರ್ತಕ್ಕಂಥ ರಂಭಾಸುರ ಕಾಣ್ತಾ ಇದ್ದ. ಅಂದರೆ ಎಲ್ಲಿಗೂ ಅದೃಶ್ಯವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದ ರಂಭಾಸುರ ಹೇಗೆ ಸಂಹಾರ ಮಾಡೋದು, ಯಾರಿಂದ ಸಂಹಾರ ಪಟ್ಟ, ಅದನ್ನೆಲ್ಲ ತಿಳ್ಕೋಬೇಕಾದ್ರೆ ನಾವೆಲ್ಲ ಹೋಗಬೇಕು ಬಾಳೆಹಳ್ಳಿ ಪೀಠ ರಂಭಾಪುರಿಗೆ. ಬನ್ನಿ, ಜಗದ್ಗುರು ರೇಣುಕಾಚಾರ್ಯರನ್ನ ಸ್ವಾಗತಿಸ್ಬಿಡೋಣ, ರಂಭಾಪುರಿಗೆ ಹೋಗೋಣ.
ಇವತ್ತು ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿರ್ತಕ್ಕಂಥ ಮಹಾಕ್ಷೇತ್ರ ಕೋಳಿಪಾಕಂ ಅಂತಕ್ಕಂಥದ್ದು ಇವತ್ತಿಗೂ ವಿಶೇಷವಾಗಿ ಆಂಧ್ರ ಪ್ರಾಂತದಲ್ಲಿದ್ದಾಗ ಅಲ್ಲಿ ಕೊಳ್ಳಿಪಾಕಿ ಅಂತಕ್ಕಂಥ ವಿಚಾರವನ್ನು ಆ ಕ್ಷೇತ್ರದಲ್ಲಿ ಸ್ವತಃ ಈಶ್ವರನಿಂದ ಉದ್ಭವ ಆಗಿರತಕ್ಕಂಥ ಮೂರ್ತಿ ಜಗದ್ಗುರು ರೇಣುಕಾಚಾರ್ಯರು. ಅವರ ದೃಷ್ಟಿಯಿಂದ ಆ ಕಾಲದಲ್ಲಿ ಧರ್ಮ ನೆಲೆಸಿದ್ದಾಗ ಸಪ್ತಋಷಿಗಳು ಕೇಳ್ಕೊಂಡಾಗ ರಂಭಾಸುರನ ವಧವಾದ ಮಹಾಕ್ಷೇತ್ರ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅದೃಶ್ಯ ಕ್ಷೇತ್ರ ಮಹಾಗಣಪತಿ ಮುಖಾಂತರ ಇವತ್ತಿಗೂ ಜೀವಂತವಾಗಿ ಅದೃಶ್ಯವಾಗಿ ಗಣಪತಿ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋದರೆ ನೀವುಗಳು ರಂಭಾಪುರಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಅಪರಾವತಾರ ಆಗಿರ್ತಕ್ಕಂಥ ರೇವಣ ಸಿದ್ಧರ ವಿಶೇಷವಾಗಿ ಆತ್ಮಲಿಂಗವನ್ನು ಚಂದ್ರಮೌಳೇಶ್ವರನ ಆ ಶಂಕರಾಚಾರ್ಯರಿಗೆ ಕೊಡ್ತಾ ಇದ್ದ ಸಮಯದಲ್ಲಿ ಎಡಭಾಗದಲ್ಲಿ ಒಳಗೆ ಗುಪ್ತೇನ ಸ್ಥಿರ ಗುಪ್ತವಾಗಿ ಕೊಡ್ತಿರೋ ಗಣಪತಿ ಲಿಪಿ ಗಣಪತಿ. ಅವನನ್ನು ಯಾರು ಸ್ಮರಣೆ ಮಾಡ್ತಾರೋ ಅದೃಶ್ಯವಾಗದೇ ಇರೋದು, ಕಣ್ಣಿಗೆ ಕಾಣದೇ ಇರೋದು, ಅಗೋಚರವಾಗಿರತಕ್ಕಂಥದ್ದೆಲ್ಲ ಗೋಚರವಾಗತಕ್ಕಂಥ ವಿಶೇಷಗಳನ್ನು ಆ ಶಕ್ತಿನ ಕೊಡೋ ಮಹಾಗಣಪತಿ. ಇಂತಹ ಮಹಾಗಣಪತಿಯ ಮುಖಾಂತರವಾಗಿ ವಧವಾಗಿರತಕ್ಕಂಥ ರಂಭಾಸುರ ರಾಕ್ಷಸನ್ನ ಸಂಹಾರ ಮಾಡಿದ್ದು ಆ ಬಾಳೆ ಎಲೆ. ಅದಕ್ಕೋಸ್ಕರ ವೀರಭದ್ರ ಸ್ವಾಮಿಯ ಕ್ಷೇತ್ರದಲ್ಲಿ ಬಾಳೆ ಎಲೆ ಮುಖಾಂತರವಾಗಿ ಜಗದ್ಗುರು ರೇಣುಕಾಚಾರ್ಯರೇ ಸ್ವತಃ ಉದ್ಭವವಾಗಿರ್ತಕ್ಕಂಥ ಲಿಂಗದಿಂದ ಅಪರಾವತಾರ ಆಗಿರ್ತಕ್ಕಂಥ ರೇವಣ ಸಿದ್ಧರ ಶಕ್ತಿಯಿಂದ ಸಂಹಾರವಾಗಿರ್ತಕ್ಕಂಥ ಆ ರಂಭಾಸುರನಿಗೋಸ್ಕರ ರಂಭಾಪುರಿ ಮತ್ತೊಂದು ಜೀವಂತ ಹೆಸರು. ಇಂಥ ರಂಭಾಪುರಿಗೆ ನೀವು ಹೋಗಿದ್ದಾಗ ಜಗದ್ಗುರು ರೇಣುಕಾಚಾರ್ಯರು ಬಂಗಾರದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ, ಒಳಗಡೆ ಶಿಲಾಮೂರ್ತಿ, ನವರಸಗಳಲ್ಲಿ ನವಲೀಲೆಗಳಿದ್ದ ಹಾಗೆ ಆ ಜೀವನ ಚರಿತ್ರೆಗಳು ಒಂದಲ್ಲ ಒಂದು. ಇದನ್ನು ಬಹಳ ಚೆನ್ನಾಗಿ ಸುಂದರವಾಗಿ ಕೆತ್ತಿರೋದು. ನಾ ಭೂತೋ ನ ಭವಿಷ್ಯತ್, ಎಲ್ಲೂ ಯಾವ ಮಾಧ್ಯಮದಲ್ಲೂ ತೋರಿಸದೇ ಇರತಕ್ಕಂಥ ಅಭಿಷೇಕ ಮಾರ್ಗ, ಏಕೈಕ ಮಾರ್ಗ ಜಿ ಕನ್ನಡ ವಾಹಿನಿ ಮುಖಾಂತರ. ನೀವು ಆ ದರ್ಶನವನ್ನು ನೋಡಿ ಪುನೀತರಾಗಿ ಜನ್ಮ ಪಾವನವಾಗುತ್ತೆ. ಬನ್ನಿ ರೇಣುಕಾಚಾರ್ಯರು ಜಗದ್ಗುರು ರೇಣುಕಾಚಾರ್ಯರ ಅಭಿಷೇಕಕ್ಕೆ ಹೋಗೋಣ. विश्वं दर्पण दृश्यमान नगरि तुल्यं निजातर्गतम् पश्यन्नात्मनि मायया बहिरिवु भूतं यथा निद्रया यः साक्षात् कुरुते प्रबोध समये स्वात्मानमेवाद्वयम् तस्मै श्री गुरुमूर्तये नम इदं श्री दक्षिणामूर्तये बीजस्यान्तरिवा गुरो जगदिदं प्राणिर्विकल्पं पुनः मायाकल्पितदेशकालकलन वैचित्र्यचित्रीकृतम् मायावीवव्रजं भयत्यपि मह योगी वयस्वेच्छया तस्मै श्रीगुरुमूर्तये नम इदं श्रीदक्षिणामूर्तये यस्यैव स्फुरणं सदा मकमसत् कल्पार्थकं भासते साक्षात् तत्त्वमसीति वेदवचसा यो बोधयत्राश्रितान् यत् साक्षात्करणोद्भवेन पुनरावृत्ते भवाभोनिधौ तस्मै श्रीगुरुमूर्तये नम इदं श्रीदक्षिणामूर्तये. ಈ ಬೆಳ್ಳಿ ಮಂಟಪ ನೋಡಿದ್ರೆ ಏನು ಸುಂದರವಾಗಿದೆ. ಇವತ್ತಿನ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಭೀಷ್ಮಾಚಾರ್ಯರಿದ್ದ ಹಾಗೆ ವೃದ್ಧರಾಗಿ ಅನುಗ್ರಹವಾಗಿ ಸಿದ್ಧಿಯನ್ನು ಕೊಟ್ಟು ಇಡೀ ಸಾಧನೆ ಅನ್ನೋರು ಏನು ಅಂತ ತೋರಿಸ್ಕೊಟ್ಟಿರೋರು. ಸಹನಶೀಲೆಯಲ್ಲಿ ನನ್ನೆಷ್ಟು ಮೇಲಿನ್ಯಾರೂ ಇಲ್ಲ ಅನ್ನೋ ಮಟ್ಟಿಗೆ ಆ ಜಗದ್ಗುರು ರೇಣುಕಾಚಾರ್ಯರ ಅಪರಾವತಾರವೇ ಆಗಿರತಕ್ಕಂಥ ಅನುಗ್ರಹ ಕಲಿಯುಗದ ದೈವ ಸಾಕ್ಷಾತ್ ರಂಭಾಪುರಿ ಪೀಠಾಧೀಶ್ವರರು. ಇವತ್ತಿನ ದಿವಸಕ್ಕೂ ಆ ಬೆಳ್ಳಿಯ ಮಂಟಪವನ್ನು ಅವರ ಕಿರುಕಾಣಿಕೆ ಜಗದ್ಗುರು ರೇಣುಕಾಚಾರ್ಯರಿಗೆ. ಈ ಪೀಠದಲ್ಲಿ ಏನು ವಿಶೇಷ ಅಂದರೆ ಒಂದೊಂದು ಕಡೆ ನೋಡಿದ್ರು ಇವತ್ತಿಗೂ ಜೀವಂತವಾಗಿ ಪ್ರತಿ ಪೌರ್ಣಮಿಗೂ ಬೇರೆ ಕಡೆಯಿಂದ ಬೆಳಕು ಅಲ್ಲಿ ಚಿಮ್ಮತ್ತೆ. ಅದಕ್ಕೆ ಶಕ್ತಿ ಅನ್ನೋದು ಎಲ್ಲೂ ರಂಧ್ರಗಳಿಟ್ಟಿಲ್ಲ, ಎಲ್ಲೂ ಕಿಟಕಿಗಳಿಟ್ಟಿಲ್ಲ. ಆದರೂ ಆ ಬೆಳಕು ಸೂರ್ಯನ ಕಾಂತಿ ಅಲ್ಲ, ಚಂದ್ರನ ಕಾಂತಿ. ಬೆಳಕು ಹೊಂಬೆಳಕು ಯಾವಾಗ? ಪೌರ್ಣಮಿ ದಿನ ರಾತ್ರಿ ನೋಡ್ಬೇಕು ನೀವು.
ಈ ತಿಂಗಳು ಈ ಕಡೆಯಿಂದ ಬೆಳಕು, ಆ ತಿಂಗಳು ಮತ್ತೊಂದು ತಿಂಗಳು ಈ ಕಡೆಯಿಂದ ಬೆಳಕು, ಮತ್ತೊಂದು ತಿಂಗಳು ಈ ಕಡೆಯಿಂದ ಬೆಳಕು. ಅಂದರೆ ಒಂದೊಂದು ಸಮಯಕ್ಕೂ ಕಾಲಚಕ್ರ ಇದ್ದ ಹಾಗೆ ಆ ಬೆಳಕೇ ಸಾಕ್ಷಾತ್ ದೇವರನ್ನ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೇನೋ ಚಂದ್ರ ಅನ್ನೋ ರೀತಿ ಇಂಥ ಒಂದು ಮನೋಭಾವನೆ ಯಾವಾಗ ಅಂದರೆ ನೀವಲ್ಲಿ ಪ್ರತಿ ಪೌರ್ಣಮಿಗೆ ಹೋಗಿ ನೋಡಿದಾಗ ಮಾತ್ರ. ಇನ್ನಷ್ಟು ವಿಚಾರ, ಮಗದಷ್ಟು ವಿಚಾರ, ಮತ್ತಷ್ಟು ದರ್ಶನ ಮಾಡೋಕ್ಕೇನು ಮಾಡಬೇಕು? ಜೈ ಗುರು ಜಗದ್ಗುರು ರೇಣುಕಾಚಾರ್ಯ ಅಂತ ಹೇಳ್ತಾ ಇರಬೇಕು.